ಪೂಜೆ ಮಾಡೋದಿಲ್ವಾ? ಹಾಂ, ಪೂಜೆ ಆಗಲೇ ಆಯ್ತಲ್ಲ ಮೂರ್ತಿ, ಇದ್ಯಾಕೆ ಕೇಳ್ತಾ ಇದ್ದೀರಾ? ಹೌದಾ, ಆಗೋಯ್ತಾ? ಹಾಂ, ನನಗೆ ಒಂದು ಕಪ್ಪು ಟೀ ಸಿಗ್ಬೋದಾ? ಸ್ವಲ್ಪ ಸ್ಟ್ರಾಂಗ್ ಆಗಿ. ಏನು ವಿಷಯ ಮೂರ್ತಿ, ಇಷ್ಟು ದಿನ ನಾನಾಗೆ ಟೀ ಬೇಕು ಅಂತ ಕೇಳಿದಾಗ ನೀವು ಯಾವತ್ತೂ ಬೇಕು ಅಂತ ಹೇಳ್ದವ್ರಲ್ಲ, ಆದರೆ ಇವತ್ತು ನೀವೇ ಟೀ ಬೇಕು ಅಂತ ಕೇಳ್ತಾ ಇದ್ದೀರಾ. ಖುಷಿ ಆಯಿತು. ನಿಮಗೆ ಬೇಕಾದಂಥ ಹೋಟೆಲ್ ಟೈಪ್ ಟೀನೇ ಮಾಡ್ಕೊಂಡು ಬರ್ತೀನಿ. ವಿಷಯ ಅದಲ್ಲ ಅನಿಸುತ್ತೆ. ಇವತ್ತು ನೀನು ಯಾಕೋ ಒಂಥರ ಇದೆಯಾ, ಏನೋ ಟೆನ್ಷನಲ್ಲಿದ್ದ ಹಾಗೆ. ಯಾಕೆ, ಏನಾಯಿತು? ಇಲ್ಲ ಧರ್ಮ, ಅಂಥದ್ದೇನಿಲ್ಲ. ಮೂರ್ತಿ, ಏನು ಟೆನ್ಷನ್ ನಿಮಗೆ? ಅಯ್ಯೋ ಏನಿಲ್ಲ ಅದಕ್ಕೆ, ನೀವು ಕಿಚನ್ಗೆ ಹೋಗಿ ಪರವಾಗಿಲ್ಲ. ಮೂರ್ತಿ, ನಿಮಗೆ ಟೀ ಕುಡಿಬೇಕು ಅಂತ ಅನಿಸಿಲ್ಲ ಅಂತ ನನಗೆ ಗೊತ್ತಾಗಿದೆ. ಮೊದಲು ನಾನು ಪೂಜೆ ಮಾಡಕ್ಕೆ ಹೋಗ್ತೀನ ಅಂತ ನೀವು ಕಾದ್ರಿ, ಈಗ ಟೀ ಮಾಡಕ್ಕೆ ಹೋಗಿ ಅಂತ ಕಳಿಸ್ತಾ ಇದ್ದೀರಾ. ನನ್ನ ಕಳ್ಸಕ್ಕೆ ನೋಡ್ತಾ ಇದ್ದೀರಾ ಅಂದರೆ ನನ್ನ ಮಗನ ವಿಷಯನೇ ಏನೋ ಆಗಿರಬೇಕು ಅಲ್ವಾ ಮೂರ್ತಿ? ಅದು ಧರ್ಮ, ಒಬ್ಬ ಡ್ರೈವರ್ನ ಸುಶಾಂತ್ ಬದಲು ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ನಾನು ಸ್ಟೇಷನಲ್ಲಿ ಕೂರಿಸಿದ್ದೆ. ಅವನೀಗ ಆಕ್ಸಿಡೆಂಟ್ ನಾನು ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ. ಪೊಲೀಸವರು ಅವನ್ನ ಅಪ್ರೂವರ್ ಅಂತ ಮಾಡಿದ್ದಾರೆ. ಸೊ ಈಗ ಕೇಸು ಮತ್ತೆ ನಮ್ಮ ಸುಶಾಂತನ ತಲೆ ಮೇಲೆ ಬಂದರೂ ಬರ್ಬೋದು. ಹಲೋ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಕೊಡಿ ಸರ್. ಹ್ಯಾವ್ ಎ ನೈಸ್ ಡೇ. ಇಲ್ಲಿಂದ ನಮ್ಮ ಮನೆ ಹತ್ರ ಅಲ್ವಾ? ಮನೇಲಿ ಎಲ್ಲರೂ ಏನು ಮಾಡ್ತಿರ್ಬೋದು? ಮಗ ಇಲ್ಲೇ ಓಡಾಡ್ತೀನಂತ ಗೊತ್ತಾದರೆ ಅಮ್ಮ ಏನು ಅನ್ಕೋಬೋದು? ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ಬೋದಾ? ಒಂದ್ಸರಿ ಯಾಕೆ ಮನೆ ಹತ್ರ ಹೋಗಿ ನೋಡ್ಕೊಂಬರ್ಬಾರ್ದು? ಅಮ್ಮ ಕಾಣಿಸ್ದ್ರು ಕಾಣಿಸ್ಬೋದು. ಇವತ್ತು ಯಾಕೋ ನನ್ನ ಮಗ ಬರ್ತಾನೆ ಅಂತ ಅನ್ನಿಸ್ಬಿಟ್ಟಿದೆ ಕಣೋ, ಅದಕ್ಕೆ ಕಾಯ್ತಾ ಇದ್ದೀನಿ. ಬರ್ತಾರೆ ಅಂತ ಅನಿಸ್ತಿದ್ಯಾ ಇಲ್ಲ ಬರ್ತೀನಿ ಅಂತ ಹೇಳಿದ್ದೀರಾ? ಮಗ ನೆನಪಾಗಬೇಕು ಅಂದರೆ ತಾಯಿ ಕರುಳು ಕಣೋ, ಎಲ್ಲ ಅಮ್ಮಂದ್ರು ಹಾಗೇನೆ. ಅಂದರೆ ಅಮ್ಮ ನನಗೋಸ್ಕರ ಕಾಯ್ತಿರ್ತಾರ? ಇಲ್ಲ ಅನ್ಸತ್ತೆ. ಇಲ್ಲ ಅಂತ ಹೇಗೆ ಹೇಳ್ತೀಯ? ನಾನು ಬಂದೇ ಬರ್ತೀನಿ ಅಂತ ಕಾಯ್ತಿರ್ಬೋದಲ್ವಾ? ಏನಾದರೂ ಆಗಲಿ, ಒಂದ್ಸರಿ ಮನೆ ಮುಂದೆ ಹೋಗೇ ಬಿಡೋಣ. ಜಯಕ್ಕ, ಹಾಗನ್ಬೇಡಿ. ನಾನು ಇಲ್ಲಿಗೆ ಬರಬೇಕು ಅಂತ. ಸಾಕು, ಸುಮ್ಮನೆ ಇರಮ್ಮ. ನಾರ್ಮಲ್ ದಿವಸಗಳಲ್ಲಿ ಅರ್ಧ ನಿಮಿಷ ಲೇಟ್ ಆದ್ರೆ ಗವರ್ಮೆಂಟ್ ಅಲ್ಲಿ ನಡೆಯಲ್ಲ. ಅಂಥದ್ರಲ್ಲಿ ಇವತ್ತು ಲೋಡ್ ಡಿಸ್ಪ್ಯಾಚ್ ಇತ್ತು, ಆದ್ರೂ ಸೀರಿಯಸ್ನೆಸ್ ಇಲ್ಲ ನಿನ್ಗೆ. ಲೇಟಾಗಿ ಬಂದಿದ್ಯಾ? ನಿನ್ನ ಹತ್ರ ಇಷ್ಟೊತ್ತು ಮಾತಾಡ್ತಿರೋದೇ ಹೆಚ್ಚು. ದಯವಿಟ್ಟು ಹೊರಡಮ್ಮ. ಇಲ್ಲ ಜಯಕ್ಕ, ಬರೋವಾಗ ಬಸ್ ಸಿಗ್ಲಿಲ್ಲ. ತುಂಬಾ ಹೊತ್ತು ಕಾಯೋದ್ರಲ್ಲೇ ಕಳೆದೋಯ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಕ್ಕ, ದಯವಿಟ್ಟು ಕ್ಷಮಿಸಿ. ಇವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇನ್ಮೇಲೆ ಈ ಥರ ತಪ್ಪಾಗಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ಇನ್ನೊಂದ್ಸರಿ ಈಗ ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ಇವಳು ಇಲ್ಲೇ ಕೆಲಸ ಮಾಡಬೇಕು ಅಂತ ನನಗೆ ಆಸೆ.
ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮ್ಮ ತಂದೆ ಕನ್ಸಿಗೆ ನೀನು ಇನ್ನೂ ಹತ್ರ ಹೋಗ್ತೀಯ. ಬಂದ್ಬಿಡು ಆರಾಧನಾ, ಇವತ್ತು ಅದೃಷ್ಟ ನಿನ್ನನ್ನು ಹುಡ್ಕೊಂಡು ಬಂದಿದೆ. ಈ ಕಾಂಟ್ರಾಕ್ಟ್ ನಿನ್ನ ಲೈಫ್ ಚೇಂಜ್ ಮಾಡುತ್ತೆ ಆರಾಧನಾ, ಯೋಚನೆ ಮಾಡು. ಚಾಂದಿನಿ ಮೇಡಮ್ ಕೆಲಸ ಬಿಟ್ಟು ಬಾ ಅಂದಿದ್ದಾರೆ. ಮಹೇಶ್ ಸರ್ ನೋಡಿದ್ರೆ ಎಲ್ರ ಮುಂದೆ ಇದೇ ಕೆಲಸ ಮಾಡಬೇಕು ಅಂತ ಸಾರಿ ಕೇಳ್ತಿದ್ದಾರೆ. ನಾನು ಏನು ಮಾಡಲಿ ಇವಾಗ? ಅಲ್ಲ ಯಜಮಾನ್ರೆ, ನೀವೇನೋ ತಪ್ಪಾಯ್ತು ಅಂತ ಕೇಳ್ತೀರಾ. ಈ ಸದನನೂ ಹಾಗೆ ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಕೆಲ್ಸಕ್ಕೆ ಸೇರಿಸ್ತಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾನು ಒದ್ದಾಡ್ಬೇಕು. ಇವಳನ್ನ ನೋಡಿ ನಾಳೆ 4 ಜನ ಹೀಗೆ ಮಾಡಲ್ವಾ? ತಪ್ಪಾಯ್ತು ಅಂತ ಆಗ್ಲೇ ಕೇಳಿದ್ನಲ್ಲ ಮೇಡಮ್. ಎಲ್ರು ಇವಳನ್ನ ಕಟ್ಕೊಂಡು ಒದ್ದಾಡ್ತಾ ಇದ್ದೀವಿ. ಇವಳು ಸೊಕ್ಕು ಮಿತಿ ಮೀರ್ತಾ ಇದೆ. ತಪ್ಪಾಯ್ತು. ನಿಮ್ ತಪ್ಪಕ್ಕೆ ತಗೊಂಡು ನನ್ಗೇನ್ರಿ ಆಗ್ಬೇಕು? ನಿಮ್ ಮನೇಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇದು ಗಾರ್ಮೆಂಟ್ಸು. ಇಲ್ಲಿ ಈ ತರ ಎಲ್ಲ ಆಡಿದ್ರೆ ನಾನ್ ಸಹಿಸಲ್ಲ. ಹ್ಞೂ ಅಕ್ಕ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಳ ಅಶಿಸ್ತು ದುರಂಕರ ಎಲ್ಲ ನನಗೆ ಅರ್ಥ ಆಗುತ್ತೆ. ಅದು ನಾನು ರಿಪೇರಿ ಮಾಡ್ತೀನಿ. ಬರೀ ಗಾರ್ಮೆಂಟ್ಸ್ ಅಲ್ಲ, ಮನೇಲೂ ರಿಪೇರಿ ಮಾಡ್ತೀನಿ. ಇನ್ಯಾವತ್ತೂ ಈ ಥರ ಮಾಡೋ ಧೈರ್ಯ ಬರಬಾರ್ದು. ಯಾರ ಎದುರಿಗೂ ಉಸಿರು ಕೂಡ ಎತ್ತಬಾರ್ದು, ಹಂಗೆ ಮಾಡ್ತೀನಿ. ಇದು ನನ್ನ ಜವಾಬ್ದಾರಿ. ಕೈ ಮುಗಿದು ಕೇಳ್ಕತ್ತೀನಿ, ಇವಳು ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡಬೇಕು. ಇಲ್ಲಿಂದ ಮಾತ್ರ ಆಚೆ ಹಾಕ್ಬೇಡಿ. ನನ್ನ ಮಾತು ನಂಬಿ. ನಮ್ಮ ಕಡೆ ಡ್ರೈವರ್ ಅಪ್ರೂವರ್ ಆಗಿರೋದ್ರಿಂದ ಪೊಲೀಸವರು ಸುಶಾಂತ್ನ ಇನ್ನಷ್ಟು ಜೋರಾಗಿ ಹುಡುಕ್ತಾರೆ. ನಮ್ಮ ಡ್ರೈವರ್ ಜೈಲಲ್ಲೇ ಇದ್ದು ಕೈಯಲ್ಲಿ ಆ್ಯಂಟಿಸಿಪೇಟ್ರಿ ಬೇಲ್ ಇದ್ದಾಗಲೇ ಅಷ್ಟು ಹುಡುಕ್ತಾ ಇದ್ದವರು ಈಗ ನಮ್ಮ ಸುಶಾಂತೆ ಆರೋಪಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಆದಮೇಲೆ ಇನ್ನಷ್ಟು ಆ್ಯಕ್ಟಿವ್ ಆಗಿಬಿಡ್ತಾರೆ. ಹಾಗಂತ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ನಮ್ಮ ಸುಶಾಂತ್ನ ಎಲ್ಲಿಡಬೇಕೋ ಅಲ್ಲಿ ಸೇಫಾಗಿ ಇಟ್ಟಿದ್ದೀನಿ. ನನ್ನ ಬಿಟ್ಟರೆ ಮತ್ತಾರಿಗೂ ಸುಶಾಂತ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಪೊಲೀಸರು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಸುಶಾಂತ್ನ ರೀಚ್ ಆಗೋಕ್ಕಾಗಲ್ಲ. ಇದೆಲ್ಲ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ಅಲ್ಲ ಮೂರ್ತಿ, ಈಗಷ್ಟೇ ದೇವ್ರ ಹತ್ರ ಬೇಡ್ಕೊಂಡು ಬಂದೆ. ನನ್ನ ಮಗ ಎಲ್ಲಿದ್ರೂ ಸುರಕ್ಷಿತವಾಗಿರಲಿ, ಸಂತೋಷವಾಗಿರಲಿ ಅಂತ. ಆದರೆ ಈಗ ನೀವು ಹೇಳ್ತಾ ಇರೋ ಸುದ್ದಿ ಕೇಳಿದ್ರೆ ಯಾಕೋ ನನ್ನ ಮಗನ ಪಾಲಿಗೆ ದೇವರು ಇಲ್ಲ, ತಾಯಿನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಾವಿತ್ರಿ, ಅಳಬೇಡ ನೀನು. ಈಗೇನು ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರ ಅವನ್ನ? ಅವ್ರೇನಾದರೂ ಮಾಡೋದಕ್ಕೂ ಮೊದಲೇ ನಮ್ಗೆ ವಿಷಯ ಗೊತ್ತಾಗಿದೆ. ನಾವೇನಾದರೂ ಒಂದು ಮಾಡ್ತೀವಿ. ಅಷ್ಟಕ್ಕೂ ಅವನ ಹತ್ರ ಆ್ಯಂಟಿಸಿಪೇಟ್ರಿ ಬೇಲಿದೆ. ಆದರೂ ಮೂರ್ತಿ, ಎಲ್ಲೋ ನಾವು ತಪ್ಪು ಮಾಡ್ತಿದ್ವಿ ಅಂತ ಅನ್ನಿಸ್ತಾ ಇದೆ. ಈ ರೀತಿ ಕಾನೂನು ಕಣ್ಣು ತಪ್ಪಿಸಿ ಓಡಾಡ್ತಾ ಇರೋದು ಇಷ್ಟು ದಿನ ನಾನು ನಂಬ್ಕೊಂಡು ಬಂದ ಸಿದ್ಧಾಂತಕ್ಕೆ ವಿರುದ್ಧ ಅನ್ನಿಸ್ತಾ ಇದೆ. ಅಂದರೆ ಸುಶಾಂತ ತಪ್ಪು ಮಾಡಿದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೆಯಾ ಧರ್ಮ? ಈ ರೀತಿ ಜಡ್ಜ್ ಮಾಡೋದು ಕೂಡ ತಪ್ಪೇ ಅಲ್ವಾ? ನಮ್ಮ ಸುಶಾಂತ ತಪ್ಪು ಮಾಡಿರೋದನ್ನ ನೀನಾದರೂ ಕಣ್ಣಾರೆ ಕಂಡಿದ್ಯಾ? ಅಥವಾ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ನೀನು ಸಾಕ್ಷಿನ ಮ್ಯಾನೇಜ್ ಮಾಡಿರಲೂಬಹುದು. ಧರ್ಮ, ನಾನು ಯಾವುದೇ ಸಾಕ್ಷಿ ನಾಶ ಮಾಡಿಲ್ಲ. ಸುಶಾಂತ್ ಹೆಸರು ಹಾಳಾಗದೇ ಇರೋ ಥರ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಪೊಲೀಸವ್ರ ಹತ್ರನೂ ಅವ್ರ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ, ನಮ್ಮ ಹತ್ರನೂ ಇಲ್ಲ. ಜಗತ್ತೇನು ಬೇಕಾದ್ರೂ ಹೇಳಿ, ಸುಶಾಂತ್ ನಮ್ಮ ಮನೆ ಮಗ, ನಮ್ಮ ಹುಡುಗ. ನಾವು ಅವನ ಜೊತೆ ನಿಲ್ಲಬೇಕಾಗತ್ತೆ. ಅದರಲ್ಲೂ ಅವನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರುವಾಗ ನಾವು ಅವನ ಜೊತೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿಲ್ಬೇಕಾಗತ್ತೆ. ಅಲ್ಲ ಮೂರ್ತಿ, ಈಗ ನನ್ನ ಮಗ ಎಲ್ಲಿದ್ದಾನೆ? ಅದಕ್ಕೆ ಸಾರಿ, ದಯವಿಟ್ಟು ನನ್ನ ಹತ್ರ ಏನೂ ಕೇಳಬೇಡಿ. ಸುಶಾಂತ್ ಎಲ್ಲಿದ್ದಾನೆ ಅನ್ನೋ ವಿಷಯ ನನಗೆ ಮಾತ್ರ ಗೊತ್ತಿದೆ. ಆ ಗುಟ್ಟು ಹಾಗೇ ಇರಲಿ. ಸರಿ ಮೂರ್ತಿ, ಅವನೆಲ್ಲಿದ್ದಾನೆ ಅಂತ ಹೇಳಬೇಡಿ. ಆದರೆ ಅವನು ಎಲ್ಲಿದ್ದಾನೋ ಆ ಜಾಗನಾದರೂ ಬದಲಾಯಿಸಿ. ಸರಿ.
ರೀ ನನಗೆ ಸತ್ಯ ಏನು ಅಂತ ದಯವಿಟ್ಟು ಹೇಳಿಬಿಡಿ. ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ನೀವು ನನಗೆ ಸುಳ್ಳು ಹೇಳಿಬಿಡಿ. ನೀವು ಸುಳ್ಳು ಹೇಳಿದ್ರೆ ನನ್ನ ಟೆನ್ಷನ್ ಹೆಚ್ಚಾಗುತ್ತೆ ರೀ. ನಿಜ ಹೇಳ್ರಿ, ನನ್ನ ಮಗ ನನ್ನಿಂದ ದೂರ ಆಗಲ್ಲ ಅಲ್ವಾ? ಇಲ್ಲ ಸಾವಿತ್ರಿ, ಯಾಕೆ ದೂರ ಆಗ್ತಾನೆ ಹೇಳು? ಈಗಿರೋ ಸಿಚುವೇಶನಲ್ಲಿ ಪೊಲೀಸ್ನವರು ಅವನನ್ನು ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಹೆಚ್ಚೆಚ್ಚು ಅಂದರೆ ನೀನು ಅವನ್ನ ಮೀಟ್ ಮಾಡಲಿಕ್ಕೆ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ದಲ್ಲ, ಅಲ್ಲ ಆಗಿದ್ದ ಥರನೇ ಅವನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದು ಅಂತ ಡ್ರಾಮಾ ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಛೇ, ಮನೆ ಮುಂದೆ ಯಾರ ಕಾಣಿಸಿದ್ರೆ ಖುಷಿನಾರು ಆಗ್ತಿತ್ತು. ಆದರೆ ಯಾರು ಇಲ್ವಲ್ಲ. ಯಾರ ನಾನು ತುಂಬ ಯೋಚನೆ ಮಾಡ್ತೀನಿ, ಆದರೆ ಮನೆಯವ್ರು ಯಾರು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ಸುತ್ತೆ. ನನ್ನ ಮಿಸ್ ಕೂಡ ಮಾಡ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಅವರನ್ನು ಹುಡ್ಕಕ್ಕೂ ಟ್ರೈ ಮಾಡ್ತಿಲ್ಲ. ನನ್ನ ಮನೆಯವರೆಲ್ಲ ನನ್ನ ಮರ್ತು ಬಿಟ್ರಾ? ನನ್ನ ಮಗ ಬರ್ತಾನೆ ಅನ್ಸುತ್ತೆ. ಇವತ್ತು ಹಾಗೆ ಅನ್ನಿಸ್ತು, ಅದಕ್ಕೆ ಓಡ್ಕೊಂಡು ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನನ್ನ ಮಗನೇ ಬಂದಿಲ್ಲ. ನನ್ನ ಮಗ ಈಗ ಬರ್ತಾನೆ, ಓಡ್ ಬಂದು ನನ್ನ ಅಮ್ಮ ಅಂತ ತಪ್ಕೋತಾನೆ ಅಂತ ಅನ್ಸುತ್ತೆ. ಆದ್ರೆ ನನಗೆ ಅದೃಷ್ಟ ಇಲ್ಲ ಅಂತ. ನಿಂಗೆ ಗೊತ್ತು ತಾನೆ, ನಾನು ಇಲ್ಲೇ ಹೋದ್ರು ಏನೇ ಆದ್ರೂ